ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ? ದಿನಕ್ಕೊಂದು ಘರ್ಷಣೆ ಗಲಾಟೆ ಆಗ್ತಾ ಇದೆ, ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಇದೇ ಪರಿಸ್ಥಿತಿಯನ್ನ ಇಟ್ಕೊಂಡು ರಾಜಕೀಯ ಪಕ್ಷಗಳು ರಾಜಕೀಯ ಕೂಡ ಮಾಡ್ತಾ ಇವೆ. ದಿನಕ್ಕೊಂದು ಘರ್ಷಣೆ ಆಗ್ತಾ ಇದೆ, ಪರಿಸ್ಥಿತಿ ಉದ್ವಿಗ್ನವಾಗಿ ಶಾಂತಿ ಭಂಗ ಉಂಟಾಗಿದೆ. ಗ್ರಾಮಗಳಲ್ಲಿ ಜಾತಿ ಸಂಘರ್ಷ ಆಗಿ ಪರಸ್ಪರ ಹೊಡೆದಾಟವನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂಬೇಡ್ಕರ್ ನಾಮಫಲಕದ ವಿಚಾರವಾಗಿ ಇಡೀ ಗ್ರಾಮವೇ ಉದ್ವಿಗ್ನಗೊಂಡಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗದವರ ಘರ್ಷಣೆ ಆಗಿದೆ. ಮೈಸೂರಿನ ನಂಜನಗೂಡು ತಾಲೂಕಿನ ಹಲ್ಲೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಗ್ರಾಮದಲ್ಲಿ ಕಲ್ಲು ತೂರಾಟ ಮಾಡ್ಕೊಂಡಿದ್ದಾರೆ, ದೊಣ್ಣೆ ಹಿಡಿದು ಪರಸ್ಪರ ಬಡದಾಟ ಮಾಡ್ಕೊಂಡಿದ್ದಾರೆ. ಆ ಗಲಾಟೆಯಲ್ಲಿ ಏನಾಗಿದೆ ಅಂದ್ರೆ ಸಿಕ್ಕ ಮನೆಗಳು ವಾಹನಗಳ ಮೇಲೆಲ್ಲ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಅಲ್ಲಿ ಪೊಲೀಸರು ಕೂಡ ಇದ್ರು. ಪೊಲೀಸರ ಎದುರಲ್ಲೇ ಪರಸ್ಪರ ಘರ್ಷಣೆಯಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಗಾಯ ಆಗಿದೆ. ಹಿಂದೂ ಮುಂದೆ ನೋಡ್ಬೇಡಿ. ಕಲ್ಲು ಎತ್ಕೊಳ್ರಿ ನೀವು ಎತ್ಕೊಳ್ರಿ. ಅವ್ರು ಬಿಡ್ಬಿಡಿ, ಜನ್ಮ ಜಾಲ ಬಿಡ್ರಿ. ನೋಡಿ ಫ್ರೆಂಡ್ಸ್, ಅಲ್ಲೇ ಕೊಂಬು ಗಲಭೆ ಆಗಿದೆ. ಹಲೋ ಫ್ರೆಂಡ್ಸ್, ಅಲ್ಲಿ ಕೊಂಬು ಗಲಭೆ ನೋಡಿ. ಬೈಕ್ ಮೇಲೆ ಹೊಡೆದಾಕಿದ್ದಾರೆ. ಇಲ್ಲಿ ನೋಡಿ ಶಿವ ಬಾ. ಹಲೋ ಫ್ರೆಂಡ್ಸ್, ಅಲ್ಲಿ ಕೊಂಬು ಗಲಭೆ ನೋಡಿ. ಶಿವ ಬಾ. ಈ ರೀತಿ ಎರಡು ಸಮುದಾಯದ ಮಧ್ಯದಲ್ಲಿ ಗಲಾಟೆ ಆಗೋದಕ್ಕೆ ಕಾರಣ ಏನಾಯ್ತು ಅಂದ್ರೆ ಎಸ್ಸಿ ಜಾತಿಯವರು ಇರುವಂತ ರಸ್ತೆಗೆ ಅಂಬೇಡ್ಕರ್ ನಾಮಫಲಕವನ್ನ ಹಾಕೊಂಡಿದ್ರು. ಈ ಅಂಬೇಡ್ಕರ್ ನಾಮಫಲಕಕ್ಕೆ ಪಂಚಾಯಿತಿಯಿಂದ ಅನುಮತಿ ಪಡ್ಕೊಂಡಿದ್ರು. ಈ ರಸ್ತೆಯಲ್ಲಿನ ನಾಯಕ ಸಮುದಾಯ ವಿರೋಧವನ್ನ ವ್ಯಕ್ತಪಡಿಸಿತು. ವಿರೋಧದ ನಡುವೆಯೂ ಇವರು ಬೋರ್ಡ್ ಹಾಕೋದಕ್ಕೆ ಪ್ರಯತ್ನವನ್ನ ಪಡ್ಕೊಂಡ್ರು. ಎಸ್ಸಿ ಸಮುದಾಯದ ವಿರುದ್ಧ ಎಸ್ಟಿ ಸಮುದಾಯ ಕಿಡಿಕಾರ್ತು. ಈ ಬೋರ್ಡ್ ವಿಷಯವಾಗಿ ಪರಸ್ಪರ ವಾಗ್ವಾದ ಆಯಿತು. ವಾಗ್ವಾದ ಕಲ್ಲು ತೂರಾಟಕ್ಕೆ ಟರ್ನ್ ಆಯಿತು, ಹಲ್ಲೆ ಆಯಿತು, ವಾಹನಗಳನ್ನ ಜಖಂ ಮಾಡಿದ್ರು. ಸದ್ಯಕ್ಕೆ ಘಟನೆಯ ವರದಿಯನ್ನ ಕೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಶಾಂತಿ ಕಾಪಾಡಬೇಕು ಅಂತ ಹೇಳಿದ್ದಾರೆ. ಹಲ್ಲೆಕೋರರ ವಿರುದ್ಧ ಇಮಿಡಿಯೇಟ್ ಕ್ರಮ ಕೈಗೊಳ್ಳಬೇಕು ಅಂತಾನು ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್. ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನೀಲ್. ಮಂಡ್ಯ, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಏನಾಗ್ತಿದೆ ಅಂತ ದಿನಕ್ಕೊಂದು ಪ್ರಶ್ನೆ ಮೂಡ್ತಾ ಇದೆ. ಇಂಥ ಗಲಾಟೆಗಳನ್ನ ನೋಡಿದಾಗ ಮಂಡ್ಯದ ಕೆರೆಗೋಡು ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ. ಈಗ ಹಲ್ಲೆರೆ ಗ್ರಾಮ ಎಟ್ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ? ಈಗ ಪರಿಸ್ಥಿತಿ ಕಂಟ್ರೋಲಿಗೆ ಬಂದಿದೆಯಾ? ಖಂಡಿತ ಶರ್ಮಿತಾ, ನೀವು ಹೇಳೋ ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿಗಳು ಉಂಟಾಗ್ತಾ ಇರುವಂತದ್ದು. ನಿನ್ನೆ ಮೊನ್ನೆ ಮಂಡ್ಯದ ಕೆರಗೋಡಿನಲ್ಲಿ ಏನು ಧ್ವಜ ಇಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ದೊಡ್ಡ ಮಟ್ಟದ ಆಕ್ರೋಶಗಳು ವ್ಯಕ್ತವಾಗಿತ್ತು. ಈಗ ಅದೇ ರೀತಿ ಮೈಸೂರಿನ ನಂಜನಗೂಡಿನ ಹಲ್ಲೆರೆ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗ್ತಾ ಇರುವಂತದ್ದು. ಅಂದ್ರೆ ಇಷ್ಟು ದಿನ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ವಿ, ಎಲ್ಲೋ ಒಂದು ಕಡೆ ದಲಿತರು ಮತ್ತು ಸವರ್ಣೀಯರ ನಡುವೆ ಗಲಾಟೆಗಳಾಗ್ತಾ ಇತ್ತು. ಆದ್ರೆ ಈ ಹಲ್ಲೆರೆ ಗ್ರಾಮದಲ್ಲಿ ಇವತ್ತು ಡಿಫರೆಂಟ್ ಆಗಿ ಗಲಾಟೆ ಆಗಿರುವಂತದ್ದು. ಯಾಕಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಈ ಒಂದು ಗಲಾಟೆಯನ್ನ ಮಾಡ್ಕೊಂಡಿರುವಂತದ್ದು. ಒಂದ್ ಕಡೆ ಇಬ್ಬರೂ ಕೂಡ ಅಕ್ಕಪಕ್ಕದ ಬೀದಿಯವರೇ ಆಗಿದ್ದಾರೆ. ಆದ್ರೆ ಇಲ್ಲಿ ಅಂಬೇಡ್ಕರ್ ನಾಮಫಲಕವನ್ನ ಹಾಕುವಂತ ವಿಚಾರವಾಗಿ ಕಳೆದ 3 ದಿನಗಳಿಂದ ಸಾಕಷ್ಟು ಎರಡೂ ಬೀದಿಯವರಿಗೂ ಕೂಡ ಗೊಂದಲ ಉಂಟಾಗಿತ್ತು. ಒಂದು ಕಡೆ ಏನು ನಾಯಕ ಸಮುದಾಯಕ್ಕೆ ಸೇರಿದಂತವರು ಯಾವುದೇ ಕಾರಣಕ್ಕೂ ಇಲ್ಲಿ ಅಂಬೇಡ್ಕರ್ ನಾಮಫಲಕವನ್ನ ಹಾಕುವಂತಿಲ್ಲ ಅನ್ನುವಂತ ಮಾತುಗಳನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಮತ್ತೊಂದು ಕಡೆ ಏನು ದಲಿತ ಜನಾಂಗದವರು ಅಲ್ಲಿ ಅಂಬೇಡ್ಕರ್ ನಾಮಫಲಕವನ್ನ ಹಾಕಲೇಬೇಕು ಅಂತ
ಪಂಚಾಯಿತಿಯಿಂದ ಕೂಡ ಅನುಮತಿಯನ್ನ ಪಡೆದುಕೊಂಡಿದ್ರು. ಹೀಗಾಗಿ ಮೊದಲು ಮಾತಿನ ಚಕಮಕಿ ನಡೀತಾ ಇದ್ದಂತ ಈ ವಿಚಾರ ರಾತ್ರಿ ಏನು ಕಲ್ಲು ತೂರಾಟಗಳನ್ನ ಮಾಡುವಂತದ್ದು, ಕೈ ಮೀಲಾಯಿಸುವಂತದ್ದು, ಒಡೆದಾಟಗಳನ್ನ ಮಾಡಿಕೊಳ್ಳುವಂತದ್ದು, ದೊಣ್ಣೆಗಳಿಂದ ಒಡೆದಾಟ ಮಾಡುವಂತ ದೊಡ್ಡ ಮಟ್ಟದ ಒಂದು ಸಂಘರ್ಷಕ್ಕೆ ಕಾರಣವಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಮಧ್ಯಪ್ರವೇಶವನ್ನ ಮಾಡಿದ್ರು, ಇಬ್ಬರನ್ನು ಕೂಡ ಮನವೊಲಿಸಿದ್ರು, ಅಂದ್ರೆ ಮನವೊಲಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟರು. ಆದ್ರೆ ಪೊಲೀಸರಿಗೂ ಕೂಡ ಇಲ್ಲಿ ಕಲ್ಲು ತೂರಾಟ ನಡೆದಿರುವಂತದ್ದು. ಅದರಲ್ಲಿ ಒಬ್ಬ ಪೇದೆಗೆ ಗಂಭೀರವಾದಂತ ಗಾಯ ಕೂಡ, ಅಂದ್ರೆ ಕಲ್ಲೇಟಿನಿಂದ ಗಂಭೀರವಾದಂತ ಗಾಯ ಕೂಡ ಆಗಿರುವಂತದ್ದು. ಆದ್ರೆ ಸದ್ಯಕ್ಕೆ ಮೈಸೂರಿನ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆ ಒಂದು ಜಾಗದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ಪೊಲೀಸರು ಕೂಡ ಪ್ರೊಟೆಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಎರಡೂ ಏನು ಕೋಮಿನ ಜನರೇನಿದ್ದಾರೆ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮೈಸೂರಿನ ಪೊಲೀಸರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲರೆ ಗ್ರಾಮದ 2 ಬೀದಿಗಳೇನಿದೆ, ಈ ಬೀದಿಗಳಲ್ಲಿ ಶಾಂತ ರೀತಿ ಇರುವಂತದ್ದು. ಇಬ್ಬರು ಕೂಡ ಸಮಾಧಾನವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಸುನಿಲ್ ಕುಮಾರ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.